ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಸೆಪ್ಟೆಂಬರ್ ತಿಂಗಳು ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಚಾಲೆಂಜಿಂಗ್ ಇಲ್ಲಿದ್ದರೂ ಕೂಡ ಆ ಚಾಲೆಂಜಿಂಗ್ನ ತುಂಬ ಚೆನ್ನಾಗಿ ಈಸಿಯಾಗಿ ನೀವು ಕ್ಲಿಯರ್ ಮಾಡಿಕೊಂಡು ಲಾಭ ಗಳಿಸುವಂತಾಗ್ತದೆ. ಏನಪ್ಪ ಈ ಮಂತು ಚಾಲೆಂಜಿಂಗ್ ತಿಂಗಳ ಅಂತ ಯೋಚನೆ ಮಾಡೋದಾದರೆ ಖಂಡಿತವಾಗಿಯೂ ಅದು ಆ ಚಾಲೆಂಜಿಂಗ್ ಖಂಡಿತ ನಿಮ್ಮ ಹೆಸರನ್ನ ಕೀರ್ತಿಯನ್ನು ಒಂದು ಪಟ್ಟು ಮೇಲೆ ಕರ್ಕೊಂಡು ಹೋಗುತ್ತೆ. ಇದೇನಪ್ಪ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಚಾಲೆಂಜಿಂಗ್ ಇದ್ದಿದ್ದೆ. ಆದರೆ ತುಂಬ ಏನು ಅನ್ಕೊಂಡ್ಬಿಡ್ತಾರೆ, ಲೈಫ್ ಈಸಿಯಾಗಿ ಹೋಗಲಿ, ಎಲ್ಲವೂ ಕೂಡ ಸ್ಮೂತಾಗಿ ನಡಿಬೇಕು, ಯಾವುದೇ ರೀತಿಯ ಹೊಸ ಚಾಲೆಂಜಿಂಗ್ಸ್ಗಳು ಜಂಜಾಟಗಳು ಒಂದಲ್ಲಿ ಏನೂ ಬೇಡಪ್ಪ, ಹೇಗೆ ನಡೀತಾ ಜೀವನ ಹಾಗೆ ನಡೆದುಬಿಟ್ರೆ ಸಾಕು ಅಂತ ಅಂದ್ಕೊಂಡಿರ್ತೀರಿ. ಮಿಥುನ ರಾಶಿಯವರಿಗೆ ಭಗವಂತ ಒಳ್ಳೆ ಅವಕಾಶವನ್ನು ಈ ಮಾಸಕ್ಕೆ ಕರುಣಿಸಿಕೊಟ್ಟಿದ್ದಾನೆ. ಚಾಲೆಂಜಿಂಗನ್ನು ಕೊಡ್ತಾ ಇದ್ದಾನೆ. ಈ ಚಾಲೆಂಜಿಂಗಲ್ಲಿ ಗಳಿಸತಕ್ಕಂಥ ಕೀರ್ತಿ ಮತ್ತು ಹೆಸರು ಇನ್ನೆಷ್ಟೇ ವರ್ಷದಲ್ಲೂ ಕೂಡ ಗಳಿಸತಕ್ಕಂಥ ಬಹಳ ಕಷ್ಟವಾಗುತ್ತೆ. ಈ ಮಾಸ ಒಂದಷ್ಟು ವಿಚಾರವನ್ನು ಈ ಗೌಪ್ಯವಾಗಿಟ್ಟುಕೊಂಡಷ್ಟು ಲಾಭ ಶುಭ ನಿಮ್ಮದೇ ಆಗಿರತಕ್ಕಂಥದ್ದು. ಯಾರ ಬಳಿ ಎಷ್ಟನ್ನು ಹೇಳಬೇಕೋ ಅಷ್ಟೇ ಹೇಳುವಂತರಾಗಿ ಖಂಡಿತವಾಗಿಯೂ ಶಾಂತಿ ಸಹಿತವಾಗಿ ನೆಮ್ಮದಿರತಕ್ಕಂಥದ್ದು. ಈ ಮಾಸ ಕುಟುಂಬದಲ್ಲಿ ಉತ್ತಮ ಅನ್ಯೂನ್ಯತೆಯನ್ನು ನೋಡುವಂತರಾಗ್ತೀರಾ. ಸಂಪೂರ್ಣ ಮಾಸ ನೆಮ್ಮದಿಯಿಂದಿರತಕ್ಕಂಥ ಜೀವನ ಕಳೆಯುವಂತರಾಗ್ತೀರ. ಈ ಮಾಸ ಖಂಡಿತವಾಗಿಯೂ ಚಾಲೆಂಜಿಂಗ್ ಅಂತ ಏನೋ ಇರುತ್ತೆ, ಆದರೆ ಮುಖ್ಯವಾಗಿರತಕ್ಕಂಥದ್ದು ನೆಮ್ಮದಿ. ಯಾವ ವ್ಯಕ್ತಿ ಪ್ರಮುಖವಾಗಿ ನೆಮ್ಮದಿಯನ್ನು ಪಡ್ಕೊಂಡಿರ್ತಾನೋ ಆ ವ್ಯಕ್ತಿ ಎಂಥದೇ ಬಂಡೆಯಷ್ಟು ದೊಡ್ಡ ಕಷ್ಟ ಬಂದರೂ ಕೂಡ ಅವನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಅಧಿಕಾರ ಇರುತ್ತೆ. ಈ ಮಾಸ ಅದೇ ರೀತಿ ನಿಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಹೊಸ ಯೋಜನೆಗಳು ಕೈ ಹಾಕುವಂತರಾಗ್ತಿರೋ ಮಾರ್ಗದರ್ಶನದಲ್ಲಿ ಅವರ ಸಹಕಾರ ಜಯತ್ವವಾಗಿ ನಿಮ್ಮ ಕೈ ಸೇರತಕ್ಕಂಥದ್ದಾಗತ್ತೆ. ಈ ಮಾಸ ಖಂಡಿತವಾಗಿಯೂ ಭಗವಂತ ಅನುಗ್ರಹದಿಂದ ಉತ್ತಮ ಪ್ರವಾಸವನ್ನು ಮಾಡತಕ್ಕಂಥ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾನೆ ಭಗವಂತ. ಒಳ್ಳೆ ವ್ಯಾಲ್ಯೂಬಲ್ ಟೈಮನ್ನು ಸ್ನೇಹಿತರೊಂದಿಗೆ ಕಳೀತೀರಿ. ನಿಮಗೆ ನೀವು ಸೆಲ್ಫ್ ಟೈಮನ್ನು ಕೊಟ್ಕೊಳ್ಳುವಂತರಾಗ್ತೀರಿ. ಮಿಥುನ ರಾಶಿಯವರು ಯಾವಾಗಲೂ ಕೂಡ ನಮಗೆ ನಾವು ಸಮಯವನ್ನು ಕೊಟ್ಕೊಳ್ಬೇಕು. ನಮ್ಮ ಮನಸ್ಸಲ್ಲಿ ಏನು ಹೋಗ್ತಾ ಇದೆ, ಏನಾಗಬೇಕು ಏನಾಗಬಾರ್ದು ಒಂದೆರಡು ಬಾರಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಖಂಡಿತ ಆ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಶುಭ ಮತ್ತು ಲಾಭ ಅನಿಸುತ್ತೆ. ಮನಸ್ಸಿಗೆ ನೆಮ್ಮದಿ ಕೂಡ ಆಗುತ್ತೆ. ಎಲ್ಲ ಶುಭ ಲಾಭ ನಿಮ್ಮದೇ ಆಗತಕ್ಕಂಥದ್ದು ಈ ಮಾಸ. ಇನ್ನು ಈ ಮಾಸ ನಿಮ್ಮ ಹೊಸ ಪ್ರಯತ್ನಗಳಿಗೆ ಹೊಸದಾಗಿ ಶುರು ಮಾಡಬೇಕು ಅಂತಿರತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಆಕ್ಟಿವ್ ಆಗಿ ನಡೆಯುತ್ತೆ. ಅದರಲ್ಲಿ ಸಕ್ಸಸ್ಸು ಕೂಡ ಕಾಣುವಂತಾಗ್ತೀರ. ನಿಮ್ಮ ಹಿತೈಷಿಗಳೊಂದಿಗೆ ಈ ಮಾಸ ಆತ್ಮೀಯತೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗತಕ್ಕಂಥದ್ದು. ನಿಮ್ಮ ಕುಟುಂಬದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರು ಕೂಡ ಈ ಮಾಸ ಶುಭದಾಯಕ ಮಾಸ. ಖಂಡಿತ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಉತ್ತಮ ಲಾಭ ಹಾಗೂ ಅಭಿವೃದ್ಧಿಯನ್ನು ಜಾಸ್ತಿ ಮಟ್ಟಿಗೆ ಕಾಣುವಂತಾಗ್ತೀರಿ. ಹಾಗೆಯೇ ಈ ಮಾಸ ಹಣಕಾಸಿನ ಸ್ಥಿತಿಗತಿ ತುಂಬ ಚೆನ್ನಾಗಿರತಕ್ಕಂಥದ್ದು. ಕೆಲಸ ಕಾರ್ಯದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡುವಂತರಾಗ್ತೀರ. ನಿಮ್ಮ ಮೇಲಿನ ಅಧಿಕಾರಿಗಳು ಉತ್ತಮ ಪ್ರಶಂಸೆ ನುಡಿಗಳನ್ನು ಈ ಮಾಸ ನಿಮಗೆ ನೀಡುವಂತರಾಗ್ತಾರೆ. ಹಾಗೂ ಈ ಮಾಸ ಹಣಕಾಸಿನ ಸಹಿತವಾಗಿ ಏನು ಬರತಕ್ಕಂಥ ಚಾಲೆಂಜಿಂಗ್ಸಲ್ಲಿ ಉತ್ತಮ ಅಂತ ಪಾಠವನ್ನು ಕಲಿಯುವಂತರಾಗ್ತೀರ. ಯಾರು ನಿಮ್ಮವರು ನಿಮ್ಮ ಕಷ್ಟ ಸಮಯದಲ್ಲಿ ಯಾರು ನಿಂತ್ಕೊಳ್ಳುವಂತರಾಗ್ತಾರೆ, ಕಷ್ಟದ ಸಮಯವನ್ನು ಯಾವ ರೀತಿ ಈಸಿಯಾಗಿ ನಾನು ಮ್ಯಾಲ್ಪ್ಲೇಟ್ ಮಾಡಿ ಗೆದ್ಕೋಬೋದು, ಎಲ್ಲವೂ ಕೂಡ ಈ ಮಾಸ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಅದನ್ನು ಬ್ಯಾಲೆನ್ಸ್ ಮಾಡುವಂತರಾಗ್ತೀರಾ. ಆ ಬ್ಯಾಲೆನ್ಸಿಂಗಲ್ಲೇ ಎಲ್ಲವೂ ಕೂಡ ಈಸಿಯಾಗಿ ನಡ್ಕೊಂಡ್ಬಿಡುತ್ತೆ, ಅಂದರೆ ಈಸಿಯಾಗಿ ಕ್ಲಿಯರ್ ಆಗಿಬಿಡುತ್ತೆ ಅಂತ ಅರ್ಥ. ಈ ಮಾಸ ಚಂಚಲದ ಮನಸ್ಥಿತಿಯನ್ನು ಇಟ್ಕೊಂಡಿರತಕ್ಕಂಥವ್ರಾಗಿಬಿಟ್ಟಿರ್ತೀರಿ. ಯಾವುದನ್ನೋ ಬೇಕು ಅಂತೀರಿ, ಮತ್ತಿನ್ಯಾವುದೋ ಬೇಡ ಅಂತ ಹೇಳ್ತೀರಿ. ಅದನ್ನು ಮಾಡಲ ಅಂತೇಳಿ ಕಂಪ್ಲೀಟ್ ನೀವೇ ಕನ್ಫ್ಯೂಸ್ ಆಗಿರ್ತೀರಿ. ಕನ್ಫ್ಯೂಸ್ ಮೈಂಡ್ಸೆಟ್ಟಲ್ಲಿ ಯಾವುದೇ ಕಾರಣಕ್ಕೂ ಡಿಸಿಷನ್ ತೆಗೆದುಕೊಳ್ಳುವಂತರಾಗಬೇಡಿ. ಜೀವನದಲ್ಲಿ ಕ್ಲಾರಿಟಿ ಸಿಕ್ಕಿದ್ರೆ ಮಾತ್ರ ಆ ರಸ್ತೆ ನಡೆಯುವಂತರಾಗಿ ಅವಾಗ ಶುಭ ಲಾಭ ನಿಮ್ಮದೇ ಆಗಿರುತ್ತೆ. ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ವೃಷಭ ರಾಶಿಯವರು ವಿತೌಟ್ ಕ್ಲಾರಿಟಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಬೇಡಿ. ಈ ಮಾಸ ನಿಮ್ಮೆಲ್ಲ ಕೆಲಸಕಾರಗಳಿಗೆ ಅಡ್ಡಿ ಆತಂಕಂತೂ ಏನು ಕಮ್ಮಿ ಇಲ್ಲ. ಬಹಳ ಅಡ್ಡಿ ಆತಂಕಗಳಿರುತ್ತೆ. ಆಗಲೇ ಹೇಳ್ದಂಗೆ ಚಾಲೆಂಜಿಂಗ್ ಇರುತ್ತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಅದನ್ನು ಕ್ಲಿಯರ್ ಮಾಡುವಂತರಾಗಿ ಖಂಡಿತ ಬರಬೇಕಾಗಿದ್ದ ಲಾಭ 2 ಪಟ್ಟು ಜಾಸ್ತಿ ಆಗುತ್ತೆ. ಶತ್ರುವಿನ ಕಾಟವೂ ಕೂಡ ಜಾಸ್ತಿ ಆಗಿರುತ್ತೆ. ಯಾರು ನಿಮ್ಮವರು ಅಂತ ನೀವು ಅಂದ್ಕೊಂಡಿರ್ತೀರೋ ಅವರೇ ನಿಮಗೆ ಸರಿಯಾದಂಥ ಪೆಟ್ಟನ್ನು ಈ ಮಾಸ ಕೊಡುವಂತರಾಗ್ತೀರಾ. ಅದರಿಂದ ಬಹಳ ಮನಸ್ಸಿಗೆ ಬೇಜಾರಾಗುತ್ತೆ. ಅದರ ವಿರುದ್ಧ ಗೆದ್ದು ಬರತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ನೀವು ಮೆಂಟಲಿ ಸ್ಟ್ರಾಂಗ್ ಮಾಡಿ ಬಂದರೆ ಖಂಡಿತ ಅವರ ವಿರುದ್ಧ ಜಯತ್ವ ಕಳಿಸ್ಕೊಳ್ತೀರಿ. ಈ ಮಾಸ ಕುಟುಂಬದಲ್ಲಿ ಏನೋ ಸ್ವಲ್ಪ ನೆಮ್ಮದಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಯಾರೋ ದೂರದ ವ್ಯಕ್ತಿ ಬಂದು ನಿಮ್ಮ ಕುಟುಂಬದಲ್ಲಿ ದಷ್ಟು ಚುಚ್ಚುಮತಗಳನ್ನು ನಾಡಿ ಉಳಿ ಹಿಂಡಿ ನಿಮ್ಮ ಕೌಟುಂಬಿಕ ಕಲಹವನ್ನು ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿ ಮಾಡತಕ್ಕಂಥ ಸಂದರ್ಭ ಕೂಡ ಬರ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಜೀವನಕ್ಕೆ ನಿಮ್ಮ ಕುಟುಂಬದ ಪರ್ಸನಲ್ ಮ್ಯಾಟರ್ಗಳಿಗೆ 3ನೇ ವ್ಯಕ್ತಿನ ಮುಗ್ತುರಿಸತಕ್ಕಂಥ ಸನ್ನಿವೇಶವನ್ನು ಬಿಟ್ಕೊಳ್ಬೇಡಿ. ನಿಮ್ಮ ಜೀವನ, ನಿಮ್ಮ ನಿರ್ಧಾರಗಳು, ನಿಮ್ಮ ಮನೆಯ ಸಮಸ್ಯೆ ನೀವೇ ಮನೆಯವರೇ ಬಗೆಹರಿಸ್ಕೊಳ್ತಕ್ಕಂಥದ್ದು. ಅದನ್ನು ಯಾರೋ 3ನೇ ವ್ಯಕ್ತಿ ಬಂದು ಕೂರಿಸ್ಕೊಳ್ತೀನಿ ಅಥವಾ 3ನೇ ವ್ಯಕ್ತಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಸಹಾಯ ಮಾಡ್ಬೋದು. ಈ ಯಾವುದೇ ದುಸ್ಸಾಹಕ್ಕೆ ಕೈ ಹಾಕಬೇಡಿ. ಖಂಡಿತ ಈ ಥರ ವ್ಯಕ್ತಿಗಳು ಬಂದವರು ನಿಮಗೆ ಕೆಟ್ಟ ಕೀರ್ತಿಯನ್ನು ತಂದುಕೊಡ್ತಾರೆ. ಹಾಗೂ ಮಾನಸಿಕವಾಗಿ ಇನ್ನೂ ಕೂಡ ನಿಮ್ಮನ್ನು ಕುಗ್ಗಿಸಿ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಜಾಸ್ತಿ ಮಾಡಿಬಿಡ್ತಾರೆ.
ಇನ್ನು ಈ ಮಾಸ ಸ್ವಲ್ಪ ಹಣಕಾಸಿನ ಅರಿವು ಜಾಸ್ತಿ ಇರೋದ್ರಿಂದ ದುಂದು ವೆಚ್ಚ ಮಾಡತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಸೇವಿಂಗ್ಸ್ ಕಡೆ ಮುಖ ಮಾಡುವಂತರಾಗಿ ಏನೋ 10 ರೂಪಾಯಿ ಉಳಿಸೋಕೆ ಹೋಗಬೇಕು ಅಂತ ಹೋಗಿ 100 ರೂಪಾಯಿ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಮಿಥುನ ರಾಶಿಯವರು ಜಾಗ್ರತೆ. ಅತಿಯಾದ ನಂಬಿಕೆ ಖಂಡಿತವಾಗಿ ಈಸಿಯಾಗಿ ಮೋಸ ಹೋಗತಕ್ಕಂಥ ಚಾನ್ಸಸ್ ಜಾಸ್ತಿ ಇರತಕ್ಕಂಥದ್ದು. ನೀವು ತುಂಬ ಜನ ಬೇಗ ನಂಬಿಡ್ತೀರಿ, ಆ ವ್ಯಕ್ತಿ ತಾನು 100 ರೂಪಾಯಿ ಹೇಳಿದ್ರೆ ಸತ್ಯನೇ, ಅದನ್ನ ಎತ್ಕೊಟ್ಬೋಣ ಬಿಡು, ಯಾಕೆ ವಿಚಾರಿಸ್ಬೇಕು, ಯಾಕೆ ಕೇಳಬೇಕು, ಕೇಳಿದ್ರೆ ವ್ಯಕ್ತಿನ ಬೇಜಾರು ಮಾಡ್ಕೊಂಡ್ಬಿಡ್ತಾನೇನೋ, ಅಥವಾ ಕೇಳಿದ ತಕ್ಷಣ ವ್ಯಕ್ತಿ ತಪ್ಪು ತಿಳ್ಕೊಂಡ್ಬಿಡ್ತಾನೆ, ಯಾಕೆ ಬೇಕು ಅಂತೇಳಿ ಈ ಥರ ತಪ್ಪು ಕಲ್ಪನೆಯಲ್ಲಿ ತಪ್ಪು ರೀತಿ ಜೀವನವನ್ನು ಮಾಡಿಬಿಡಿ. ಪ್ರತಿಯೊಬ್ಬರೂ ಕೂಡ ಪರೀಕ್ಷಿಸಿ. 2 ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ಬಹಳ ಕಷ್ಟಪಟ್ಟಿರ್ತೀರಿ, ಬೆರಸೋಸಿರ್ತೀರಿ. ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು 3ನೇ ಪಾಲಿಗೆ ಯಾಕೆ ಆಗಬೇಕು? ಆತ ನ್ಯಾಯಯುತವಾಗಿ ತೆಗೆದುಕೊಂಡ್ರೆ ಇನ್ನೊಂದು 10 ರೂಪಾಯಿ ಸೇರಿಸ್ಕೊಡಿ, ಖಂಡಿತ ಶ್ರಮ ಪಟ್ಟಿದ್ಯಪ್ಪ ತೆಗೆದುಕೋ, ಶುಭವಾಗಲಿ ಅಂತ. ಆದರೆ ಮೋಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಕೂಡ 10 ರೂಪಾಯಿ ಇರಲಿ, 1 ರೂಪಾಯಿ ಕೂಡ ಕೊಡಬೇಡಿ. ಈ ಒಂದಷ್ಟು ಕರೆಕ್ಷನ್ಸ್ಗಳನ್ನು ಈ ಮಾಸ ಮಾಡಿಕೊಂಡು ಹೋಗೋದಾದರೆ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಶುಭ ಅದೃಷ್ಟ ಜಾಸ್ತಿ ಇರತಕ್ಕಂಥದ್ದು. ಇನ್ನು ಈ ಮಾಸ ಆತುರದ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಮಿಥುನ ರಾಶಿಯವರು ಸ್ವಲ್ಪ ಎಷ್ಟು ಆತುರದ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗ್ತೀರಿ ಅಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಿರ್ತೀರಿ. ಸ್ವಲ್ಪ ಮಟ್ಟಿಗೆ ಅಹಂಕಾರದ ಮಾತುಗಳು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ. ಸ್ವಲ್ಪ ಮಿಥುನ ರಾಶಿಯವರೆಲ್ಲವೂ ನನಗೆ ಗೊತ್ತಿದೆ, ಸ್ವಲ್ಪ ಅವ್ರಿಗಿಂತ ಮೇಧಾವಿಯಾಗಿದ್ದೀನಿ ಈ ವಿಚಾರವಾಗಿ, ಏನೇನೋ ಹೇಳಕ್ಕೆ ಹೋಗಿ ಮತ್ತಿನ್ನೇನೋ ಕನ್ವೆ ಮಾಡಕ್ಕೆ ಹೋಗ್ತೀನಿ ಅಂತೇಳಿ ಈ ಥರದೊಂದಷ್ಟು ಹುಚ್ಚು ಸಾಹಸಕ್ಕೆ ಯಾಕಂದರೆ ಖಂಡಿತ ಅದು ನಿಮ್ಮ ಹೆಸರಿಗೆ ಒಳ್ಳೆ ಶೋಭೆ ತರೋದಿಲ್ಲ. ಅಪ್ ಆ್ಯಂಡ್ ಡೌನ್ ಖಂಡಿತವಾಗಿ ಆಗ್ಬಿಡುತ್ತೆ. ಇದರಿಂದ ಬ್ಲ್ಯಾಕ್ ಮಾರ್ಕ್ ಕೂಡ ಬಿಡ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಸ್ವಲ್ಪ ಗಮನ ಹರಿಸಿ ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು, ಯಾರ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಕಮ್ಯುನಿಕೇಟ್ ಮಾಡಬಾರ್ದು ಯೋಚನೆ ಮಾಡಿ ಕಮ್ಯುನಿಕೇಟ್ ಮಾಡುವಂತರಾಗಿ ಖಂಡಿತ ಆಗ ಶುಭ ಅದೃಷ್ಟ ನಿಮ್ಮದೇ ಆಗಿರತಕ್ಕಂಥದ್ದು. ಈ ಮಾಸ ಮಿಥುನ ರಾಶಿಯವರು ಶಕ್ತಿನ ಸಲುವಾಗಿ ದುರ್ಗಾ ಪರಮೇಶ್ವರಿನ ಆರಾಧನೆ ಮಾಡಿ. ಖಂಡಿತ ಆ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲರ ದುರ್ಗತಿ ಕಳೆದು ಮನಸ್ಸನ್ನು ಇಷ್ಟೈಶ್ವರ್ಯವನ್ನು ಖಂಡಿತ ಈಡೇರಿಸ್ಕೊಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ನಾನು ಬರ್ತೇನೆ. ಕಟಕ ರಾಶಿಯವರಿಗೆ ಮುಂದಿನ ಮಾಸ ಸ್ವಲ್ಪ ಮಟ್ಟಿಗೆ ಡೇಂಜರ್ ಹಾಗೂ ಪರೀಕ್ಷಾದಾಯಕ ಮಾಸ. ಯಾವ ಉದ್ದೇಶಕ್ಕೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಭವಿಷ್ಯದಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತುವ ಮುಖಾಂತರ ಪ್ರತಿನಿತ್ಯವೂ ಕೂಡ ಉಪಯುಕ್ತ ಮಾಹಿತಿಗಳನ್ನು ಪಡ್ಕೊಳ್ಳಿ. ಹಾಗೂ ನೇರವಾಗಿ ಭೇಟಿಯನ್ನು ಮಾಡಬೇಕು ಅಂದರೆ ಮೈಸೂರಿನ ಕುವೆಂಪು ನಗರದ ನಮ್ಮ ಕಚೇರಿ ಇದೆ, ನೇರವಾಗಿ ಒಂದು ಭೇಟಿ ಮಾಡ್ಬೋದು. ಇಲ್ಲ ತುಂಬ ದೂರದಲ್ಲಿದ್ದೀನಿ, ಮೈಸೂರಿಗೆ ಬರೋಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ. ಫೋನ್ ಕಾಲ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಈ ಮಾಸದಲ್ಲಿ ಕರುಣಿಸ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ.